ಹಲೋ ಎವ್ರಿವನ್, ವೆಲ್ಕಮ್ ಟು ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲ್. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 10ನೇ ತರಗತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 500 ಕೀ ಪಾಯಿಂಟ್ಸ್ಗಳನ್ನು ಮಾಡಿದ್ದೇವೆ. ಅದನ್ನು ನಾವು ಅನೇಕ ಭಾಗಗಳಲ್ಲಿ ಇದನ್ನು ಕೊಡ್ತಾ ಇದ್ದೇವೆ. ಅಂದರೆ ಬಹಳ ಕಡಿಮೆ ಸಮಯದಲ್ಲಿ ಒಂದು ರಿವಿಷನ್ನಿಗಾಗಿ ಈ ವಿಡಿಯೋವನ್ನು ನೀವು ಬಳಸ್ಕೊಳ್ಬೋದು. ಏನು ಭಾಗ 1 ಮತ್ತು ಭಾಗ 2 ಸಮಾಜ ವಿಜ್ಞಾನ 10ನೇ ತರಗತಿಯ ಈ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡುವ. ಮೊದಲನೇ ಪ್ರಶ್ನೆ, ಕ್ರಿಸ್ತಶಕ 1453ರಲ್ಲಿ ಅಟೋಮಾನ್ ಟರ್ಕರು ಯಾವ ನಗರವನ್ನು ವಶಪಡಿಸಿಕೊಂಡರು ಅಂತಿದೆ. ಉತ್ತರ ಕಾನ್ಸ್ಟಾಂಟಿನೋಪಲ್. ಇದನ್ನು ಇಸ್ತಾಂಬುಲ್ ಅಂತಲೂ ಸಹಿತ ಕರೀತಾರೆ, ಇನ್ನೊಂದು ಹೆಸರಿದೆ ಅದಕ್ಕೆ. ಅದನ್ನು 1453ರಲ್ಲಿ ಅಟೋಮಾನ್ ಟರ್ಕರು ವಶಪಡಿಸ್ಕೊಂಡ್ರು. ಇದರಿಂದ ಪರಿಣಾಮ ಏನಾಯಿತು ಅಂದರೆ ಭಾರತಕ್ಕೂ ಮತ್ತು ಯುರೋಪಿಗೂ ಇದ್ದಂತಹ ಏಕೈಕ ರಸ್ತೆಯ ಮಾರ್ಗ, ಸಾಂಬಾರ್ ಪದಾರ್ಥದ ಮಾರ್ಗ ನಿಂತೋಯ್ತು. ನೆಕ್ಸ್ಟು, ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋ ಡಿ ಗಾಮ. ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋ ಡಿ ಗಾಮ. ನೆಕ್ಸ್ಟು, ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ. ಭಾರತದಲ್ಲಿ ಅವರೇನು ವ್ಯಾಪಾರ ಕೋಟಿಗಳನ್ನು ಮಾಡಿದರು, ಕ್ರಮೇಣ ಆ ವ್ಯಾಪಾರ ಕೋಟಿಗಳಲ್ಲಿ ತಮ್ಮದೇ ಆದಂತಹ ಕಾಯ್ದೆ ಕಾನೂನುಗಳನ್ನು ತಂದರು. ನಂತರ ಒಂದು ಕ್ಯಾಪಿಟಲ್ ಸಿಟಿಯನ್ನು ಅವರು ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಫ್ರೆಂಚರ ಮೊದಲ ಕ್ಯಾಪಿಟಲ್ ಸಿಟಿ ಪಾಂಡಿಚೇರಿ. ನೆಕ್ಸ್ಟು, ರಾಬರ್ಟ್ ಕ್ಲೈವ್ 1757ರಲ್ಲಿ ಸಿರಾಜುದ್ದೌಲಾ, ಬಂಗಾಳದ ನವಾಬ ಆಗಿರ್ತಕ್ಕಂಥ ಸಿರಾಜುದ್ದೌಲನ ಮೇಲೆ ನಡೆದಂತಹ ಕದನ ಯಾವುದು ಅಂದರೆ ಬಂಗಾಳದ ಪ್ಲಾಸಿ ಅಂತಕ್ಕಂಥ ಪ್ಲೇಸ್ನಲ್ಲಿ ನಡೆದಂಥ ಪ್ಲಾಸಿ ಕದನ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನ ನಡುವೆ ನಡೆದಿತ್ತು. ಇನ್ನು ನೆಕ್ಸ್ಟ್ 5ನೇದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿರುವಂತಹ ಮೊಘಲ್ ಬಾದಶಾಹ ಯಾರು ಅಂದರೆ 2ನೇ ಶಾ ಆಲಂ. ಈ 2ನೇ ಶಾ ಆಲಂ ಮೊಘಲರ ಬಾದಶಾಹ ಆಗಿರ್ತಾನೆ. ಅವನು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಬಿಟ್ಕೊಡ್ತಾನೆ. ಈ ದಿವಾನಿ ಹಕ್ಕು ಅಂದರೆ ಭೂ ಕಂದಾಯವನ್ನು ವಸೂಲಿ ಮಾಡುವಂತಹ ಹಕ್ಕು. ದಿವಾನಿ ಹಕ್ಕು ಅಂದರೆ ಭೂ ಕಂದಾಯವನ್ನು ವಸೂಲಿ ಮಾಡ್ತಕ್ಕಂತಹ ಹಕ್ಕು. ನೆಕ್ಸ್ಟು 6ನೇದು, ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ಏನು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನದ ನಂತರ ಬಂಗಾಳ ಬ್ರಿಟಿಷರ ಕೈಗೆ ಸೇರಿದ ಮೇಲೆ ಆ ಒಂದು ಪ್ರಾಂತ್ಯದಲ್ಲಿ ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ಇಲ್ಲ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಎರಡು ಸರ್ಕಾರದಲ್ಲಿ 1ನೇ ಸರ್ಕಾರದಲ್ಲಿ ಭೂ ಕಂದಾಯವನ್ನು ವಸೂಲಿ ಮಾಡುವಂತಹ ದಿವಾನಿ ಹಕ್ಕು ಬ್ರಿಟಿಷರಿಗೆ ಸೇರಿದರೆ, 2ನೇ ಸರ್ಕಾರ ಆದಂತಹ ದೈನಂದಿನ ಆಡಳಿತ, ನ್ಯಾಯ, ಕಾನೂನು ಇದೆಲ್ಲವನ್ನು ಸಹಿತ ಅಲ್ಲಿಯ ರಾಜ ನೋಡ್ಕೊಳ್ಬೇಕಿತ್ತು. ಇದನ್ನು ರಾಬರ್ಟ್ ಕ್ಲೈವ್ನ ದ್ವಿಸರ್ಕಾರ ಅಂತ ಕರೀತಾರೆ. ನೆಕ್ಸ್ಟು 7ನೇ ಪ್ರಶ್ನೆ, ಪ್ರಾಚೀನ ಕಾಲದಿಂದಲೂ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಯಾವ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರು. ಅಂದರೆ ಯುರೋಪಿನ ಯಾವ ದೇಶ ಏನು ಮಾಡಿದರು, ಭಾರತದ ಇಂದ ಸಾಂಬಾರ್ ಪದಾರ್ಥನ ತೆಗೆದುಕೊಂಡು ಹೋಗಿ ಏಕಸ್ವಾಮ್ಯ ಮೊನೋಪೋಲಿಯನ್ನು ಮಾಡಿದರು ಅಂತ. ಅದಕ್ಕೆ ಉತ್ತರ ಇಟಲಿ. ಇಟಲಿಯ ವರ್ತಕರು ಬಹಳ ಶ್ರೀಮಂತರಾಗಿದ್ದರು. ಕಾರಣ ಅವರು ಭಾರತ ಮತ್ತು ಯುರೋಪಿನ ವ್ಯಾಪಾರದ ಮಧ್ಯವರ್ತಿ ಸ್ಥಾನವನ್ನು ಪಡೆದಿದ್ದರು. ಈ ಇಟಲಿ ಶ್ರೀಮಂತ ವರ್ತಕರಿಂದ ಪ್ರೇರೇಪಣೆಗೊಂಡಂಥ ಎಲ್ಲ ಇತರ ಯುರೋಪಿನ ದೇಶಗಳು ಸಹಿತ ತಾವು ವ್ಯಾಪಾರವನ್ನು ಮಾಡಬೇಕು. ಅದರಲ್ಲೂ ಕಾನ್ಸ್ಟಾಂಟಿನೋಪಲ್ ಪತನದ ನಂತರ ಎಲ್ಲ ದೇಶದವರು ಸಹಿತ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಪೈಪೋಟಿಯನ್ನು ನಡೆಸಿದರು. ಇನ್ನು 8ನೇ ಪ್ರಶ್ನೆ, ಮೊದಲನೇ ಕಾರ್ನಾಟಿಕ್ ಯುದ್ಧವು ಬ್ರಿಟಿಷರು ಮತ್ತು ಯಾರ ನಡುವೆ ನಡೆಯಿತು. ಒಟ್ಟು 3 ಕಾರ್ನಾಟಿಕ್ ಯುದ್ಧಗಳು ಭಾರತದಲ್ಲಿ ನಡೆದವು, ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ. ಅಂದರೆ ಭಾರತದಲ್ಲಿ ಯಾರು ವ್ಯಾಪಾರವನ್ನು ನಡೆಸಬೇಕು, ಯಾರು ಭಾರತದಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕೆ ಒಟ್ಟು 3 ಕಾರ್ನಾಟಿಕ್ ಯುದ್ಧಗಳು ನಡೆದವು. ಅವು ಬ್ರಿಟಿಷರು ಮತ್ತು
ಫ್ರೆಂಚರ ನಡುವೆ ನಡೆದು. ನೆಕ್ಸ್ಟು ಇದೇ ಕಾರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರನ್ನು ವಾಂಡಿವಾಶ್ ಕದನದಲ್ಲಿ ಸೋಲಿಸಿದ ಬ್ರಿಟಿಷ್ ಅಧಿಕಾರಿ ಸರ್ ಐರ್ಕೂಟ್ ಅವರು ವಾಂಡಿವಾಶ್ ಕದನದಲ್ಲಿ ಫ್ರೆಂಚರನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಇನ್ನು ಈಗಾಗಲೇ ಹೇಳಿದಂತೆ ಪ್ಲಾಸಿ ಕದನದಲ್ಲಿ ಇಂಗ್ಲಿಷ್ ಸೇನೆಯ ನೇತೃತ್ವವನ್ನು ವಹಿಸಿದವನು ರಾಬರ್ಟ್ ಕ್ಲೈವ್. ನೆಕ್ಸ್ಟು ಪ್ರಾಚೀನ ಕಾಲದಲ್ಲಿ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟಂತಹ ನಗರ ಕಾನ್ಸ್ಟಾಂಟಿನೋಪಲ್. ಇದು ಭಾರತಕ್ಕೂ ಮತ್ತು ಯುರೋಪಿನ ದೇಶಗಳಿಗೂ ಇದ್ದಂತಹ ವ್ಯಾಪಾರದ ದಾರಿಯಾಗಿತ್ತು. ಇನ್ನು 12ನೇ ಪ್ರಶ್ನೆ, ಸಮುದ್ರಯಾನಕ್ಕೆ ಪ್ರೋತ್ಸಾಹಿಸಿದ ಯುರೋಪಿನ ದೇಶಗಳು ಯಾವುವು? ಯಾವಾಗ ಕಾನ್ಸ್ಟಾಂಟಿನೋಪಲನ್ನು ಟರ್ಕರು ವಶಪಡಿಸಿಕೊಂಡು ಅಲ್ಲಿ ವ್ಯಾಪಾರವನ್ನು ನಿಲ್ಲಿಸ್ತಾರೆ, ಆಗ ಯುರೋಪಿನ ದೇಶಗಳಿಗೆ ಸಾಂಬಾರ್ ಪದಾರ್ಥಗಳ ಅವಶ್ಯಕತೆ ಜಾಸ್ತಿ ಇದ್ದಿದ್ದರಿಂದ ಅವರು ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ತಲುಪಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸಹಿತ ಅವರು ಪ್ರಯತ್ನ ಮಾಡ್ತಾರೆ. ಆಗ ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ಸಾಹಸಿ ನಾವಿಕರು ಇರುವಂತಹ ದೇಶಗಳು ಯಾವುದು ಅಂದರೆ ಸ್ಪೇನ್ ಮತ್ತು ಪೋರ್ಚುಗಲ್. ಇಲ್ಲಿ ಹೆನ್ರಿ ದಿ ನ್ಯಾವಿಗೇಟರ್ ಬಿರುದನ್ನು ಹೊಂದಿದಂತಹ ರಾಜ ಇರ್ಬೋದು, ಇಲ್ಲ ಕೊಲಂಬಸ್ಸಿಗೆ ಸಹಾಯ ಮಾಡಿದ ರಾಣಿ ಇಸಾಬೆಲ್ಲಾ ಇರ್ಬೋದು, ಅವರೆಲ್ಲರೂ ಸಹಿತ ಈ ಒಂದು ದೇಶಕ್ಕೆ ಸೇರಿದವರು. ನೆಕ್ಸ್ಟು 13ನೇ ಪ್ರಶ್ನೆ, ಪ್ಲಾಸಿ ಕದನದಲ್ಲಿ ಬಂಗಾಳದ ನವಾಬನಾಗಿ ಇದ್ದವನು ಯಾರು? ಸಿರಾಜುದ್ದೌಲಾ. ಈ ಸಿರಾಜುದ್ದೌಲಾ ಪ್ಲಾಸಿ ಕದನ ನಡೆದಾಗ ಬಂಗಾಳದ ಯುವ ರಾಜ ಆಗಿರ್ತಾನೆ. ಭಾಳ ಸಣ್ಣ ವಯಸ್ಸಿಗೆ ರಾಜ ಆಗಿದ್ದರೂ ಸಹಿತ ಈತ ಬ್ರಿಟಿಷರನ್ನು ನೇರವಾಗಿ ಎದುರಿಸ್ತಾನೆ. ಅವರೇನು ದಸ್ತಕ್ಕನ್ನು ದುರುಪಯೋಗ ಮಾಡ್ಕೊಂಡಿದ್ರು ಅದರ ವಿರುದ್ಧ ಅವರಿಗೆ ಅವನು ವಾರ್ನಿಂಗನ್ನು ಕೊಡ್ತಾರೆ. ಆದರೂ ಸಹಿತ ಬ್ರಿಟಿಷರು ಅವನ ಮಾತನ್ನು ಕೇಳದೆ ಕಲ್ಕತ್ತಾ ಕೋಟೆಯನ್ನು ಬಲಪಡಿಸಿದ್ರಿಂದ ಸಿರಾಜುದ್ದೌಲನಿಗೂ ಮತ್ತು ಬ್ರಿಟಿಷರಿಗೂ ಯುದ್ಧ ನಡೀತದೆ. ಈ ಒಂದು ಯುದ್ಧದಲ್ಲಿ ಸಿರಾಜುದ್ದೌಲನನ್ನು ಸಾಯಿಸ್ತಾರೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಫ್ರೆಂಚರ ಪ್ರಸಿದ್ಧ ಗವರ್ನರ್ ಜನರಲ್, ಆತನ ಹೆಸರು ಡೂಪ್ಲಿ. ಹೆಸರನ್ನು ಕೇಳಿರ್ತೀರ ನೀವು. ಫ್ರೆಂಚರ ಪ್ರಸಿದ್ಧ ಗವರ್ನರ್ ಜನರಲ್. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾದ ಯುರೋಪಿಯನ್ನರು ದೇಶ ಯಾವುದು ಅಂದರೆ ಅದು ಪೋರ್ಚುಗೀಸರು. ವಾಸ್ಕೋ ಡಿ ಗಾಮ ಏನು ಮಾಡ್ತಾನೆ, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಅವ ಪೋರ್ಚುಗಲ್ ದೇಶಕ್ಕೆ ಸೇರಿದವನು. ಅಂದರೆ ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ನರು ಜಲಮಾರ್ಗದ ಮೂಲಕ ಪೋರ್ಚುಗೀಸರು. ನಂತರ ಕೊನೆಯದಾಗಿ ಗೋವಾವನ್ನು ಬಿಟ್ಟು ಹೋದಂಥವರು ಸಹಿತ ಪೋರ್ಚುಗೀಸರೇ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಮೊದಲು ಬಂದು ಕೊನೆಯಲ್ಲಿ ಹೋದಂತಹ ಯುರೋಪಿನ ದೇಶ ಪೋರ್ಚುಗಲ್. ನೆಕ್ಸ್ಟ್, ವಾಸ್ಕೋ ಡಿ ಗಾಮ ಭಾರತದ ಈ ತೀರಕ್ಕೆ ಬಂದು ತಲುಪಿದನು. ಆತ ಕಲ್ಲಿಕೋಟೆಯ, ಕೇರಳದ ಕಲ್ಲಿಕೋಟೆಯ ಕಾಪ್ಪಡಿಗೆ ಬಂದು ತಲುಪ್ತಾನೆ. ಆತ ಎಲ್ಲಿಂದ ಹೊರಡ್ತಾನೆ? ಲಿಸ್ಬನ್ನಿಂದ ಹೊರಟು ಸಮುದ್ರ ಮಾರ್ಗದ ಮೂಲಕ ಆಫ್ರಿಕಾದ ತುತ್ತ ತುದಿಯನ್ನು ಸುತ್ತುವರೆದು ಆತ ಕಲ್ಲಿಕೋಟೆಯ ಕಾಪ್ಪಡಿಗೆ ಬರ್ತಾನೆ. ಲಿಸ್ಬನ್ ಟು ಕಾಪ್ಪಡ್. ನೆಕ್ಸ್ಟ್ 17ನೇ ಪ್ರಶ್ನೆ, ಗೋವಾ ಇವರ ವ್ಯಾಪಾರದ ಕೇಂದ್ರ. ಹೇಗೆ ಪಾಂಡಿಚೇರಿ ಫ್ರೆಂಚರ ಒಂದು ರಾಜಧಾನಿಯಾಗಿತ್ತು, ಸೆಂಟರ್ ಪ್ಲೇಸ್ ಆಗಿತ್ತು, ಅದೇ ರೀತಿ ಪೋರ್ಚುಗೀಸರನ್ನು ನಾವು ನೋಡಿದರೆ ಗೋವಾ ಇವರ ಪ್ರಮುಖ ವ್ಯಾಪಾರದ ಕೇಂದ್ರ ಆಗಿತ್ತು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ಸಹಿತ ಗೋವಾದಲ್ಲಿ ಪೋರ್ಚುಗೀಸರು ಇದ್ದಿದ್ದನ್ನು ನಾವಿಲ್ಲಿ ನೆನೆಸ್ಕೋಬೋದು. ನೆಕ್ಸ್ಟು ಪಾಂಡಿಚೇರಿ, ಇದು ಫ್ರೆಂಚರ ಒಂದು ವ್ಯಾಪಾರದ ಕೇಂದ್ರವಾಗಿತ್ತು. ಬ್ರಿಟಿಷರ ಮೊದಲ ವ್ಯಾಪಾರದ ಕೇಂದ್ರ ಹಾಗೂ ರಾಜಧಾನಿ ಕಲ್ಕತ್ತಾ ಆಗಿತ್ತು. ಬ್ರಿಟಿಷರದು ಕಲ್ಕತ್ತಾ, ಪೋರ್ಚುಗೀಸರು ಗೋವಾ, ಫ್ರೆಂಚರು ಪಾಂಡಿಚೇರಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಮೊದಲನೆಯ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ವಿರುದ್ಧ ನಡೆದಂತಹ ಒಪ್ಪಂದ ಯಾವುದು? ಅದು ಸಾಲ್ಬಾಯ್ ಒಪ್ಪಂದ. ನೋಡ್ಬೇಕು, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಆಂಗ್ಲೋ ಮರಾಠ, ಯಾಕೆಂದರೆ ಆಂಗ್ಲೋ ಮೈಸೂರು ಯುದ್ಧಗಳಿಗೂ ಸಹಿತ ಒಪ್ಪಂದಗಳಿದೆ. ಮೊದಲನೇ ಆಂಗ್ಲೋ ಮೈಸೂರು, ನಾನು ಇಲ್ಲಿ ಮರಾಠ ಹೇಳ್ತಲ್ಲ, ಮೈಸೂರು ಯುದ್ಧದಲ್ಲಾದರೆ ಅದು ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ
ಮಂಗಳೂರು ಒಪ್ಪಂದ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ, ಶ್ರೀರಂಗಪಟ್ಟಣ ಒಪ್ಪಂದ, ಹಾಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯ ಆದಂತಹ ಒಪ್ಪಂದ ಅದು ಸಾಲ್ಬಾಯ್ ಒಪ್ಪಂದ. ನೆಕ್ಸ್ಟ್ 20ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿ ಸಬ್ಸಿಡರಿ ಸಿಸ್ಟಮ್ ಏನಿದೆ ಅದನ್ನು ಜಾರಿಗೆ ತಂದವನು ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವನು ಲಾರ್ಡ್ ಡಾಲ್ಹೌಸಿ. ಅದರ ಇಸ್ವಿಯನ್ನು ನಾವಿಲ್ಲಿ ನೋಡ್ಬೋದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ತಂದವನು ಡಾಲ್ಹೌಸಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ಬಂದ ವರ್ಷ 1848. ಈ ಎರಡು ಪದ್ಧತಿಗಳಿಂದ, ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎರಡೂ ಪದ್ಧತಿಗಳಿಂದ ಭಾರತದ ಅನೇಕ ರಾಜ ಸಂಸ್ಥಾನಗಳ ಅಧಿಕಾರವನ್ನು ಕಳೆದುಕೊಂಡು ಬ್ರಿಟಿಷರ ಕೈ ಕೆಳಗೆ ಬರುವಂತಾದಂತಹ ಎರಡು ಪ್ರಮುಖ ನೀತಿ, ಅಂದರೆ ಭಾರತದ ಮೇಲೆ ಬ್ರಿಟಿಷರು ಹಿಡಿತ ಸಾಧಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಎರಡು ಪದ್ಧತಿಗಳು, ನೀತಿಗಳು ಯಾವುದು ಅಂದರೆ ಅದು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಪದ್ಧತಿ. ಇನ್ನು 23ನೇ ಪ್ರಶ್ನೆ, ಮರಾಠರ ಕೊನೆಯ ಪೇಶ್ವೆ ಕೇಳಿದರೆ ಎರಡನೇ ಬಾಜಿರಾಯ್ ಮರಾಠರ ಕೊನೆಯ ಪೇಶ್ವೆ ಅಂದರೆ ಶಿವಾಜಿ ಮಹಾರಾಜರು ಸ್ಥಾಪಿಸಿದಂತಹ ಮರಾಠ ಸಂಸ್ಥಾನದ ಅಷ್ಟಪ್ರಧಾನರಲ್ಲಿ ಬರತಕ್ಕಂತಹ ಪ್ರಧಾನಮಂತ್ರಿಗಳನ್ನು ಪೇಶ್ವೆ ಅಂತ ಕರಿತಿದ್ರು. ಅದರ ಕೊನೆಯ ಪೇಶ್ವೆ ಯಾರಂತ ಕೇಳಿದರೆ ಎರಡನೇ ಬಾಜಿರಾಯ್. ಇನ್ನು ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಂತಹ ಒಪ್ಪಂದ, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯ್ ಒಪ್ಪಂದದಿಂದ ಕೊನೆಗೊಂಡರೆ ಎರಡನೇದು ಬೆಸ್ಸಿನ್ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ವಾರನ್ ಹೇಸ್ಟಿಂಗ್. ಭಾರತದಲ್ಲಿ ದಿವಾನಿ ಅದಾಲತ್ ಅನ್ನುವಂತಹ ಸಿವಿಲ್ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸ್ತಾನೆ. ಇನ್ನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅನ್ನುವಂತಹ ಒಂದು ಪೊಲೀಸ್ ಪದವಿಯನ್ನು ಭಾರತದಲ್ಲಿ ಸೃಷ್ಟಿಸಿದವನು ಲಾರ್ಡ್ ಕಾರ್ನ್ವಾಲಿಸ್. ಭದ್ರತೆಯ ದೃಷ್ಟಿಯಿಂದ, ಸುರಕ್ಷತೆಯ ದೃಷ್ಟಿಯಿಂದ ಪೊಲೀಸ್ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತರುತ್ತಾನೆ. ಆಗ ಆತ ಸೃಷ್ಟಿಸಿದಂತಹ ಪೊಲೀಸ್ ಹುದ್ದೆಯ ಹೆಸರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಇಂದಿಗೂ ಸಹಿತ ನಾವು ಇದನ್ನು ಬಳಕೆಯಲ್ಲಿರೋದನ್ನು ನೋಡ್ತೇವೆ. ನೆಕ್ಸ್ಟ್ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ ಎರಡೂ ಪ್ರಾಂತ್ಯಗಳಲ್ಲಿ 1793ನೇ ಇಸ್ವಿಯಲ್ಲಿ ಅದನ್ನು ಜಾರಿಗೆ ತರಲಾಯಿತು. ನೆಕ್ಸ್ಟ್ 28ನೇ ಪ್ರಶ್ನೆ, ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಂತಹ ಕಂದಾಯ ಪದ್ಧತಿ ರೆವೆನ್ಯೂ ಸಿಸ್ಟಮ್ನಲ್ಲಿ ಈ ಏನು ಜಮೀನ್ದಾರಿ ಪದ್ಧತಿ ಇರ್ಬೋದು, ರೈತವಾರಿ ಪದ್ಧತಿ ಇರ್ಬೋದು, ಇಲ್ಲ ಮಹಲ್ವಾರಿ ಪದ್ಧತಿ ಇರ್ಬೋದು, ಯಾವುದಾದ್ರು ಒಂದು ಪದ್ಧತಿಯನ್ನು ಕೇಳ್ತಾರೆ. ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದರೆ ಅಲೆಕ್ಸಾಂಡರ್ ರೀಡ್ ಈತ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಎಲ್ಲ ಪದ್ಧತಿಗಳ ಏಕೈಕ ಉದ್ದೇಶ ಬ್ರಿಟಿಷರ ಖಜಾನೆಯನ್ನು ತುಂಬಿಸೋದೇ ಆಗಿತ್ತು. ನೆಕ್ಸ್ಟ್ 29ನೇದು, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದಂತಹ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಹೇಸ್ಟಿಂಗ್. ಈತ ಭಾರತದಲ್ಲಿ ಮಾಡರ್ನ್ ಎಜುಕೇಷನ್ ಬಗ್ಗೆ ವಿಚಾರ ಮಾಡಿದಂತಹ, ಅದಕ್ಕೆ ಪ್ರೋತ್ಸಾಹ ಮಾಡಿದಂತಹ ಮೊದಲ ಅಧಿಕಾರಿ ವಾರನ್ ಹೇಸ್ಟಿಂಗ್. ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ, ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರವನ್ನು ಸ್ಥಾಪನೆ ಮಾಡಿದ ನಂತರ ಬ್ರಿಟಿಷ್ ಏನು ರಾಜರು ರಾಣಿಯರಿದ್ದರು ಅವರೇನು ಮಾಡಿದರು, ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಕಾಲಕ್ಕೆ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದರು. ಅದರಲ್ಲಿ ಮೊಟ್ಟ ಮೊದಲನೇ ಕಾಯ್ದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773ರಲ್ಲಿ ಇದು ಜಾರಿಗೆ ಬಂತು. ಇನ್ನು 31ನೇ ಪ್ರಶ್ನೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೊಳಿಸಿದಂತಹ ಕಾಯ್ದೆ. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಸಹಿತ ಈ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ಇಸ್ವಿ ದೃಷ್ಟಿಯಿಂದ ಭಾಳ ಮುಖ್ಯವಾದಂತಹ ಪ್ರಶ್ನೆ. 1909ರ ಭಾರತೀಯ ಪರಿಷತ್ ಕಾಯ್ದೆ ಮೂಲಕ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಬ್ರಿಟಿಷರು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದರು.
ಇನ್ನು ಭಾರತದಲ್ಲಿ ಆಧುನಿಕ ಶಿಕ್ಷಣದ ಅಂಗವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಿದಂತಹ ವ್ಯಕ್ತಿ ಯಾರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನು ಮಾಡ್ತಾನೆ, ಭಾರತದಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿದ್ದಾನೆ. ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿದವನು ಸಹಿತ ಇವನೇ. ರಾಜಾರಾಮ್ ಮೋಹನ್ ರಾಯರ ಒಂದು ಕೋರಿಕೆಯ ಮೇಲೆಗೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಸತಿ ಸಹಗಮನವನ್ನು ಸಹಿತ ನಿಷೇಧ ಮಾಡ್ತಾನೆ. ಅದರ ಜೊತೆಯಲ್ಲೇ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸ್ತಾನೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಇನ್ನು ಈ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸುವಂತೆ ವರದಿ ನೀಡಿದಂತಹ ಪ್ರಮುಖ ವ್ಯಕ್ತಿ ಯಾರು ಅಂದರೆ ಲಾರ್ಡ್ ಮೆಕಾಲೆ. ರಿಪೋರ್ಟ್ ಆಫ್ ಮೆಕಾಲೆ, ಮೆಕಾಲೆ ವರದಿ ಅಂತ ಕರೀತಾರೆ. ಈ ಮೆಕಾಲೆ ವರದಿಯ ಅನುಸಾರವಾಗಿ ಆತ ಭಾರತದ ಸ್ಟಡಿಯನ್ನು ಮಾಡಿ ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸಬೇಕು ಅಂತ ಆತ ವಿಲಿಯಂ ಬೆಂಟಿಂಗ್ಗೆ ವರದಿಯನ್ನು ಕೊಡ್ತಾನೆ. ನೆಕ್ಸ್ಟು ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ರಚಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ನೀಡಲು ಒಂದು ಆಯೋಗವನ್ನು ಸ್ಥಾಪಿಸ್ತಾರೆ. ಆ ಆಯೋಗದ ಮುಖ್ಯಸ್ಥರು ಚಾರ್ಲ್ಸ್ ವುಡ್. ಆ ವರದಿಯನ್ನು ಚಾರ್ಲ್ಸ್ ವುಡ್ ವರದಿ ಅಂತ ಕರೀತಾರೆ. ಇದರ ಮೂಲಕ ಭಾರತದಲ್ಲಿ ಹಳೆಯ ಏನು ಗುರುಕುಲ ಸಿಸ್ಟಮ್ ಹಾಗೂ ಮದರಸಾಗಳಲ್ಲಿ ಏನು ಶಿಕ್ಷಣವನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಶಿಕ್ಷಣವನ್ನು ನೀಡ್ತಿದ್ರು, ಅದರ ಬದಲಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ರಚಿಸಿ ಅದರ ಮೂಲಕ ಪ್ರೈಮರಿ ಎಜುಕೇಷನನ್ನು ನೀಡಬೇಕು ಅಂತಕ್ಕಂಥ ಒಂದು ಆಯೋಗ. ಆಯೋಗದ ಹೆಸರು ಚಾರ್ಲ್ಸ್ ವುಡ್. ಈ ಸದ್ಯದಲ್ಲಿ ನಾವು ಈ ಒಂದು ಶಬ್ದವನ್ನು ಚೇಂಜ್ ಮಾಡಿದ್ದೇವೆ. ಬಹುಶಃ ಈ ಒಂದು ವರ್ಷದಿಂದ ಸಾರ್ವಜನಿಕ ಸಾಕ್ಷರತಾ ಶಿಕ್ಷಣ ಇಲಾಖೆ ಅಂತ ಕರೀತಾರೆ. ಈ ತನಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅನ್ನೋದನ್ನೇ ಸಹಿತ ನಾವೆಲ್ಲ ರೆಕಾರ್ಡ್ಸಲ್ಲಿ ಸಹಿತ ನೋಡ್ಬೋದು. ಇನ್ನು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಥಾಮಸ್ ಮನ್ರೋ. ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್. ನಂತರ ಮಹಲ್ವಾರಿ ಪದ್ಧತಿಯ ಶಬ್ದದ ಮಹಲ್ ಅನ್ನುವಂತಹ ಶಬ್ದದ ಅರ್ಥ ತಾಲೂಕು. ಮಹಲ್ ಅಂದರೆ ಅದರ ಶಬ್ದಶಃ ಅರ್ಥ ತಾಲೂಕು. ಇಷ್ಟು 38ನೇ ಪ್ರಶ್ನೆ. ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಶಾಸನ ಯಾವುದು ಅಂದರೆ 1773ರಲ್ಲಿ ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಆದ ಸ್ಥಳ ಕಲ್ಕತ್ತಾ. ಇನ್ನು ಅಖಿಲ ಭಾರತೀಯ ಸಂಯುಕ್ತ ರಾಜ್ಯಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಸನ ಅಂದರೆ ಭಾರತ ಒಂದು ಸಂಯುಕ್ತ ರಾಜ್ಯಗಳಿಂದ ಕೂಡಿದಂತಹ ಒಂದು ದೇಶ ಆಗಿದೆ. ಅದು ಆಗಬೇಕು, ಅದಕ್ಕೆ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂತಹ ಕಾಯ್ದೆ ಯಾವುದು ಅಂದರೆ 1935ರ ಭಾರತ ಸರ್ಕಾರ ಕಾಯ್ದೆ. ಇನ್ನು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕಗೊಂಡವರು ವಾರನ್ ಹೇಸ್ಟಿಂಗ್. ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್. ಇನ್ನು ಭಾರತದಲ್ಲಿ ಒಂದು ಹೈ ಕಮಿಷನರನ್ನು ಬ್ರಿಟಿಷರು ನೇಮಿಸ್ತಾರೆ. ಅದನ್ನು ನೇಮಕ ಮಾಡಿದಂತಹ ಶಾಸನ 1919ರ ಶಾಸನದಲ್ಲಿ ಭಾರತಕ್ಕೆ ಒಬ್ಬ ಆಡಳಿತದ ಅನುಕೂಲಕ್ಕಾಗಿ ಹೈ ಕಮಿಷನರನ್ನು ನೇಮಕ ಮಾಡ್ತಾರೆ. ಇನ್ನು 42ನೇ ಪ್ರಶ್ನೆ. ಬ್ರಿಟಿಷರ ಪ್ರದೇಶಗಳ ಉತ್ತಮ ಆಡಳಿತಕ್ಕಾಗಿ ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಲು ಅವಕಾಶ ನೀಡಿದಂತಹ ಶಾಸನ 1784ರ ಪಿಟ್ಸ್ ಇಂಡಿಯಾ ಶಾಸನ. ಬ್ರಿಟಿಷರ ಪ್ರದೇಶಗಳ ಉತ್ತಮ ಆಡಳಿತಕ್ಕಾಗಿ ಒಂದು ಕಂಟ್ರೋಲಿಂಗ್ ಕೌನ್ಸಿಲ್ ಇರಬೇಕು, ನಿಯಂತ್ರಣ ಮಂಡಳಿ ಇರಬೇಕು ಅಂತ ಒಂದು ಅವಕಾಶ ಮಾಡಿಕೊಟ್ಟಂತಹ ಶಾಸನ 1784ರ ಪಿಟ್ಸ್ ಇಂಡಿಯಾ ಶಾಸನ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾರ ನಡುವೆ ನಡೆಯಿತು? ಹೈದರ್ ಅಲಿ ಮತ್ತು ಬ್ರಿಟಿಷರ ವಿರುದ್ಧ ಈ ಒಂದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂತಹ ಒಪ್ಪಂದ ಮಂಗಳೂರು ಒಪ್ಪಂದ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂತಹ ಒಪ್ಪಂದ ಅದು ಮದ್ರಾಸ್ ಒಪ್ಪಂದ. ಈ 45ನೇ ಪ್ರಶ್ನೆ. ಕಿತ್ತೂರು ಚೆನ್ನಮ್ಮ ದತ್ತು ಪಡೆದಿರತಕ್ಕಂತಹ ಹುಡುಗನ ಹೆಸರು ಶಿವಲಿಂಗಪ್ಪ. ಕಿತ್ತೂರು ಚೆನ್ನಮ್ಮ ದತ್ತು ಪಡೆದಿರತಕ್ಕಂತಹ ಮಗುವಿನ ಹೆಸರು ಶಿವಲಿಂಗಪ್ಪ. ಇನ್ನು ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಸಂಗೊಳ್ಳಿ ರಾಯಣ್ಣ ಅಂತಾನೆ ಅವನ್ನ ಕರಿತೇವೆ. ಕಿತ್ತೂರು ಚೆನ್ನಮ್ಮನ ಗಂಡನ ಹೆಸರು
ರಾಜ ಮಲ್ಲಸರ್ಜಾ. ದತ್ತು ಪಡೆದಿರತಕ್ಕಂಥ ಹುಡುಗನ ಹೆಸರು ಶಿವಲಿಂಗಪ್ಪ. ನೆಕ್ಸ್ಟ್ ಸುರಪುರ ಸಂಸ್ಥಾನ ಇರತಕ್ಕಂತಹ ಜಿಲ್ಲೆ ಯಾವುದು ಅಂತ ಕೇಳಿದರೆ ಇವತ್ತಿನ ಯಾದಗಿರಿಯಲ್ಲಿ ಸುರಪುರದ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿರತಕ್ಕಂಥ ಹೆಸರು. ಇನ್ನು ಹಲಗಲಿ ಬೇಡರ ಬಗ್ಗೆ ಬಾಗಲಕೋಟೆ ಜಿಲ್ಲೆಯ ಯಾವ ಒಂದು ಬೇಡ ಜನರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು 1857ನೇ ಇಸ್ವಿಯಲ್ಲಿ ಈ ಒಂದು ಹಲಗಲಿಯ ಬೇಡರು ಶಸ್ತ್ರಾಸ್ತ್ರ ಕಾಯ್ದೆಯ ವಿರುದ್ಧ ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾರೆ. ಇನ್ನು ಅಮರ ಸುಳ್ಯ ಬಂಡಾಯ, ಮಂಗಳೂರಿನಲ್ಲಿ ಆಗಿರತಕ್ಕಂಥ ಅಮರ ಸುಳ್ಯ ಬಂಡಾಯವು ಮೂಲತಃ ಇದೊಂದು ರೈತ ಬಂಡಾಯ ಆಗಿದೆ. ಈ ಪ್ರಶ್ನೆಯನ್ನು ಸಹಿತ ಭಾಳಷ್ಟು ಕಡೆ ಕೇಳಿದರೆ ಅಮರ ಸುಳ್ಯ ಬಂಡಾಯವು ಯಾವುದಕ್ಕೆ ಸೇರಿದೆ ಅಂದರೆ ಅದೊಂದು ರೈತರ ಬಂಡಾಯಕ್ಕೆ ಸೇರಿದೆ. ಇನ್ನು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂತಹ ಒಪ್ಪಂದ ಮದ್ರಾಸ್ ಒಪ್ಪಂದ. ಫ್ರೆಂಚರ ಒಂದು ವಸಾಹತಿನ ಹೆಸರು ಮಾಹೆ. ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂತಹ ಒಪ್ಪಂದ ಅದು ಶ್ರೀರಂಗಪಟ್ಟಣ ಒಪ್ಪಂದ. ಇನ್ನು ಕಿತ್ತೂರಿನಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗಿಂತಲೂ ಮೊದಲು ಅಂದರೆ 1824ನೇ ಇಸ್ವಿಯಲ್ಲೇ ಸಹಿತ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ಲು. ಅದೇ 1857ನೇ ಇಸ್ವಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ಲು. ಅದಕ್ಕಿಂತಲೂ ಮೊದಲು ನಮ್ಮ ರಾಜ್ಯದ ವೀರರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ಲು. ಇನ್ನು ಹೈದರಾಲಿ ಬಿದರನ್ನು ವಶಪಡಿಸಿಕೊಂಡಂತಹ ಇಸ್ವಿ 1763. ಟಿಪ್ಪು ಸುಲ್ತಾನ ಮರಣ ಹೊಂದಿದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಲ್ಲಿ ಬ್ರಿಟಿಷರು ಟಿಪ್ಪುವಿನನ್ನು ಸಾಯಿಸ್ತಾರೆ. ಇನ್ನು ಹೈದರಾಲಿಯನ್ನು 1781ರಲ್ಲಿ ಸೋಲಿಸಿದ ಬ್ರಿಟಿಷ್ ಸೇನಾ ನಾಯಕ ಇದನ್ನು ಸರ್ ಐರ್ಕೂಟ್ ಏನು ಮಾಡ್ತಾನೆ, ಈ ಒಂದು ಹೈದರಾಲಿಯನ್ನು ಪೋರ್ಟ್ ನೋವಾ ಕದನದಲ್ಲಿ ಸೋಲಿಸ್ತಾನೆ. ನೆಕ್ಸ್ಟ್ 58ನೇ ಪ್ರಶ್ನೆ. ಟಿಪ್ಪುವಿನ ಮರಣಾನಂತರ ಮೈಸೂರು ಪ್ರದೇಶವು ಒಡೆಯರ ವಶಕ್ಕೆ ಸೇರಿತು. 3ನೇ ಕೃಷ್ಣರಾಜ ಒಡೆಯರನ್ನು ರಾಜನನ್ನಾಗಿ ಬ್ರಿಟಿಷರು ಮಾಡಿ ಅವರ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇರ್ತಾರೆ. ಇನ್ನು ಮಂಗಳೂರು ಒಪ್ಪಂದ ನಡೆತಕ್ಕಂಥ ವರ್ಷ 1784. ಹಲಗಲಿಯಲ್ಲಿ ಬೇಡರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಮಾಡಲು ಹೋರಾಟ ಮಾಡಲು ಕಾರಣವಾದಂತಹ ಒಂದು ಕಾಯ್ದೆ ಅಂದರೆ ಶಸ್ತ್ರಾಸ್ತ್ರ ಬಳಕೆ ಕಾಯ್ದೆ. ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳಬಾರದು ಎಂಬ ಬ್ರಿಟಿಷರ ನೀತಿಯನ್ನು ವಿರೋಧಿಸಿ ಹಲಗಲಿಯಲ್ಲಿ ಬೇಡರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇನ್ನು ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆದಾಗ ಅಲ್ಲಿಯ ಮುಂಚೂಣಿಯ ನಾಯಕ ಗುಡ್ಡೆಮನೆ ಅಪ್ಪಯ್ಯಗೌಡ. ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಈಗಾಗಲೇ ನೋಡಿದ್ದೇವೆ, ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ. ಇನ್ನು 19ನೇ ಶತಮಾನವನ್ನು ಭಾರತೀಯ ನವೋದಯದ ಕಾಲ ಅಂತ ಕರೀತಾರೆ. ಯಾಕೆಂದರೆ ಅನೇಕ ಸಮಾಜ ಸುಧಾರಕರು ಇಲ್ಲಿ ಬಂದಿರತಕ್ಕಂಥ ಕಾರಣ 19ನೇ ಶತಮಾನವನ್ನು ಭಾರತದ ನವೋದಯದ ಕಾಲ ಅಂತ ಕರೀತಾರೆ. ಇನ್ನು ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದಂತಹ ಪತ್ರಿಕೆಯ ಹೆಸರು ಸಂವಾದ ಕೌಮುದಿ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ್. ಯುವ ಬಂಗಾಳಿ ಚಳುವಳಿಯನ್ನು ಬಂಗಾಳದಲ್ಲಿ ಆರಂಭಿಸಿದವನು ಹೆನ್ರಿ ವಿವಿಯನ್ ಡಿರೇಜಿಯೋ. ಈತ ಒಬ್ಬ ಆಂಗ್ಲೋ ಇಂಡಿಯನ್ ಆಗಿರ್ತಾನೆ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರವರ ಗುರುಗಳು ಶ್ರೀರಾಮಕೃಷ್ಣ ಪರಮಹಂಸರು. ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪಿಸಿದಂತಹ ಸ್ಥಳ ಅಲಿಗರ್. ಇವತ್ತು ಅದನ್ನು ಅಲಿಗರ್ ಯೂನಿವರ್ಸಿಟಿ ಅಂತ ಕರಿತೇವೆ. ಅಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದ ಸಮಾಜ ಸುಧಾರಕರು ಜ್ಯೋತಿಬಾ ಫುಲೆ. ಭಾರತೀಯ ನವೋದಯದ ಜನಕ, ಪುನರುಜ್ಜೀವನದ ಜನಕ ಅಂತ ನಾವು ರಾಜಾರಾಮ್ ಮೋಹನ್ ರಾಯರನ್ನು ಕರಿತೇವೆ. ವೇದಗಳಿಗೆ ಹಿಂದಿರುಗಿ ಅನ್ನುವಂತಹ ಒಂದು ಉದ್ಘೋಷಣೆಯನ್ನು ಮಾಡಿದವರು ದಯಾನಂದ ಸರಸ್ವತಿಯವರು. ಆರ್ಯ ಸಮಾಜದ ಪ್ರಮುಖ ಒಂದು ಚಟುವಟಿಕೆ ಕೆಲಸ ಯಾವುದು ಅಂದರೆ ಶುದ್ಧಿ ಚಳುವಳಿ. ಅಂದರೆ ಮತಾಂತರವಾದಂತಹ ಹಿಂದೂಗಳನ್ನು ಮತ್ತೆ ಅವರನ್ನು
ವಾಪಸ್ ಹಿಂದೂ ಧರ್ಮಕ್ಕೆ ಕರೆ ತರುವಂತಹ ಒಂದು ಚಳುವಳಿಯನ್ನು ಹಮ್ಮಿಕೊಂಡ್ರು. ಅದನ್ನು ನಾವು ಶುದ್ಧಿ ಚಳುವಳಿ ಅಂತ ಕರಿತೇವೆ. ಭಾರತೀಯರಿಗಾಗಿ ಎಂಬ ಘೋಷಣೆಯನ್ನು ನೀಡಿದವರು ದಯಾನಂದ್ ಸರಸ್ವತಿಯವರು. ಜ್ಯೋತಿಬಾ ಫುಲೆಯವರು ಶೋಷಣೆಯ ಬಗ್ಗೆ ತಿಳಿಸಿಕೊಟ್ಟಂತಹ ಪುಸ್ತಕದ ಹೆಸರು, ಅವರು ಬರತಕ್ಕಂಥ ಪುಸ್ತಕದ ಹೆಸರು ಗುಲಾಮಗಿರಿ. ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಐರಿಷ್ ಲೇಡಿ ಆಗಿರತಕ್ಕಂತಹ ಅನಿ ಬೆಸೆಂಟ್. ಮುಸ್ಲಿಮರಿಗಾಗಿ ಆಧುನಿಕ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಗರ್ನಲ್ಲಿ ಸ್ಥಾಪಿಸಿದವರು ಸರ್ ಸೈಯದ್ ಅಹಮದ್ ಖಾನ್. ಸತ್ಯಾರ್ಥ ಪ್ರಕಾಶ ಅನ್ನತಕ್ಕಂಥ ಪುಸ್ತಕವನ್ನು ಬರೆದವರು ದಯಾನಂದ ಸರಸ್ವತಿ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆಯವರು ಮೊಟ್ಟ ಮೊದಲು ಭಾರತದಲ್ಲಿ ಹೆಣ್ಣು ಮಕ್ಕಳ ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅದನ್ನು ಪುಣೆಯಿಂದ ಆರಂಭ ಮಾಡ್ತಾರೆ, ಭಾರತದ ಮೊಟ್ಟ ಮೊದಲ ಹೆಣ್ಣು ಮಕ್ಕಳ ಶಾಲೆ. ಇನ್ನು 1857 ದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಅದೊಂದು ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ. ಭಾರತೀಯ ಇತಿಹಾಸಕಾರರು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸ್ವಾತಂತ್ರ್ಯಕ್ಕಾಗಿ ಭಾರತೀಯರೆಲ್ಲರೂ ಸಹಿತ ಹೋರಾಡಿದಂತಹ ಒಂದು ಹೋರಾಟ ಅಂತ ಕರೆದರೆ, ಬ್ರಿಟಿಷ್ ಇತಿಹಾಸಕಾರರು ಇದನ್ನು ಕೇವಲ ಇದೊಂದು ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ. ಈಗಾಗಲೇ 81ನೇ ಪ್ರಶ್ನೆಯನ್ನು ಹಿಂದೆ ನೋಡಿದ್ದೇವೆ. ಡಾಲ್ ಹೌಸಿ ತಂದಂತಹ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. 1857 ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದಂತಹ ಬ್ಯಾರಕ್ಪುರದ ಸಿಪಾಯಿ ಮಂಗಲ್ ಪಾಂಡೆ. ಈತ ಬ್ಯಾರಕ್ಪುರದ ಬ್ರಿಟಿಷ್ ಸೈನ್ಯದಲ್ಲಿ ಇದ್ದಂತಹ ಒಬ್ಬ ಸೈನಿಕ. ಈತ ರಾಯಲ್ ಎನ್ಫೀಲ್ಡ್ ಬಂದೂಕನ್ನು ಚಲಾಯಿಸಲು ನಿರಾಕರಿಸಿ ಆ ಒಂದು ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸ್ತಾನೆ. ಅಲ್ಲಿಂದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಆರಂಭವಾಗುತ್ತೆ. ಝಾನ್ಸಿಯಲ್ಲಿ ರಾಣಿ ಬ್ರಿಟಿಷರನ್ನು ಯಾವ ಒಂದು ಯುದ್ಧದಲ್ಲಿ ಸೋಲಿಸಿ ವಶಪಡಿಸಿಕೊಂಡು ಅಂದರೆ ಗ್ವಾಲಿಯರ್ ಪ್ರದೇಶವನ್ನು ಮೊದಲ ಯುದ್ಧದಲ್ಲಿ ಲಕ್ಷ್ಮೀಬಾಯಿ ಬ್ರಿಟಿಷರಿಂದ ಗೆಲ್ತಾಳೆ. ಒಂದು 84ನೇ ಪ್ರಶ್ನೆ. ಕಾನ್ಪುರದ ನಾನಾ ಸಾಹೇಬ್ ಬ್ರಿಟಿಷರ ವಿರುದ್ಧ ದಂಗೆಯಲ್ಲಿ ನೇತೃತ್ವವನ್ನು ವಹಿಸ್ತಾನೆ. ನಾನಾ ಸಾಹೇಬ್ ಮರಾಠರ ಮುಖಂಡ. ಈತ ಕಾನ್ಪುರದಿಂದ ಬ್ರಿಟಿಷರ ವಿರುದ್ಧ ದಂಗೆ ಸಾರಿದರಲ್ಲಿ ಪ್ರಮುಖ. ಈತನಿಗೆ ಸಹಾಯ ಮಾಡಿದವನು ತಾತ್ಯಾ ಟೋಪೆ. ಇನ್ನು 1857 ದಂಗೆಯನ್ನು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದರು. ಈ ಒಂದು ದಂಗೆಯ ಸಮಯದಲ್ಲಿ ಭಾರತದ ಚಕ್ರವರ್ತಿ ಅಂತ ಮೊಘಲ್ ಬಾದಶಾಹ ಆಗಿರತಕ್ಕಂತಹ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಅಂತ ಎಲ್ಲ ದಂಗೆ ಎದ್ದಂತಹ ರಾಜಮನೆತನದವರು ಸಹಿತ ಘೋಷಣೆ ಮಾಡ್ತಾರೆ. ನಂತರ ಬ್ರಿಟಿಷರು ಅವರನ್ನು ಬಂಧಿಸಿ ರಂಗೋನಿಗೆ ಗಡೀಪಾರನ್ನು ಮಾಡ್ತಾರೆ. ನೆಕ್ಸ್ಟ್ 87ನೇ ಪ್ರಶ್ನೆ. 1858 ಬ್ರಿಟನ್ ರಾಣಿಯು ಹೊರಡಿಸಿದ ಘೋಷಣೆಯನ್ನು ಏನಂತ ಕರೀತಾರೆ? ಇದನ್ನು ಮ್ಯಾಗ್ನಾ ಕಾರ್ಟಾ ಸನದು ಅಂತ ಕರೀತಾರೆ. ಈ 1858 ಬ್ರಿಟನ್ ರಾಣಿ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆದಮೇಲೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ತೆಗೆದು ಏನು ಇಂಗ್ಲೆಂಡ್ ರಾಣಿನೇ ನೇರವಾಗಿ ಭಾರತವನ್ನು ಆಳ್ವಿಕೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆಗ ಒಂದು ಘೋಷಣೆಯನ್ನು ರಾಣಿ ಹೊರಡಿಸ್ತಾಳೆ. ಆ ಒಂದು ಘೋಷಣೆಗೆ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ನೆಕ್ಸ್ಟ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಡಲು ಕಾರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಯ ವಿರುದ್ಧ ಹೋರಾಡ್ತಾಳೆ. ನಾವು ಅವಳ ವೀರ ಚರಿತ್ರೆಯನ್ನು ಓದುವಾಗ ಅದನ್ನು ಗಮನಿಸಿದ್ದೇವೆ. ತನ್ನ ಮಗ ದಾಮೋದರನನ್ನು ಬೆನ್ನಿಗೆ ಕಟ್ಟಿಕೊಂಡು ಸಹಿತ ಅವಳು ಬ್ರಿಟಿಷರ ವಿರುದ್ಧ ಹೋರಾಡಿದಾಳೆ. ಇನ್ನು ಕಾನ್ಪುರದಲ್ಲಿ ದಂಗೆ ನಾಯಕತ್ವ ವಹಿಸಿದವನು ನಾನಾ ಸಾಹೇಬ್. 90ನೇದು 1857 ದಂಗೆಯ ಸಮಯದಲ್ಲಿ ಹೊಸದಾಗಿ ಬ್ರಿಟಿಷರು ಪರಿಚಯಿಸಿದಂತಹ ಬಂದೂಕಿನ ಹೆಸರು ರಾಯಲ್ ಎನ್ಫೀಲ್ಡ್. ಈ ಒಂದು ರಾಯಲ್ ಎನ್ಫೀಲ್ಡ್ ತೋಟಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ. ಇದನ್ನು ಬಾಯಿಂದ ಕಚ್ಚಿ ಎಳೆಬೇಕು ಅನ್ನುವ ಕಾರಣಕ್ಕೆ ಸಹಿತ ಈ ಒಂದು ದಂಗೆ ಆರಂಭವಾಗಲಿಕ್ಕೆ ವದಂತಿ ಹಬ್ಬಿದ್ದು ಕಾರಣವಾಗಿತ್ತು. ಇನ್ನು ನಾನಾ ಸಾಹೇಬನ ಸಹಾಯಕನ ಹೆಸರು ತಾತ್ಯಾ ಟೋಪೆ. ಇಲ್ಲಿ ಸೋತ ನಂತರ ಈತ ಮತ್ತೆ ರಾಣಿ ಲಕ್ಷ್ಮೀಬಾಯಿಗೂ ಸಹಿತ
ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಸಹಾಯ ಮಾಡಿರ್ತಾನೆ. ಇನ್ನು 92 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಲಾದಂತಹ ವರ್ಷ 1885. ಬ್ರಿಟಿಷರ ವಿರುದ್ಧ ಹೋರಾಡುವ ಸಲುವಾಗಿ ಒಂದು ಸಂಘಟನೆಯ ರೂಪದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಮೊದಲ ಸಂಘಟನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇದನ್ನು 1885ರಲ್ಲಿ ಬ್ರಿಟಿಷ್ ಸಿವಿಲ್ ನಿವೃತ್ತ ಅಧಿಕಾರಿಯಾದ ಅಲೆನ್ ಒಕ್ಟೇವಿಯನ್ ಹ್ಯೂಮ್ AO ಹ್ಯೂಮ್ ಭಾರತದಲ್ಲಿ ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಮೊದಲು ಭಾರತದಲ್ಲಿ ಇದ್ದಂಥ ಅನೇಕ ಸಣ್ಣ ಪುಟ್ಟ ಸಂಘಟನೆಗಳು ಸಹಿತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸೇರ್ಪಡೆಗೊಳ್ಳುತ್ತದೆ. ಇನ್ನು 93ನೇ ಪ್ರಶ್ನೆ, ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ಪ್ರಚುರಪಡಿಸಿದವರು ದಾದಾಬಾಯ್ ನವರೋಜಿಯವರು. ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ. ಅವರು ಭಾರತದ ಸಂಪತ್ತು ಹೇಗೆ ಸೋರಿಕೆಯಾಗಿ ಇಂಗ್ಲೆಂಡಿಗೆ ಹರಿದು ಹೋಗುತ್ತಿದೆ ಅನ್ನುವಂತಹ ಒಂದು ತಿಳುವಳಿಕೆಯನ್ನು ಮೊಟ್ಟ ಮೊದಲಿಗೆ ಭಾರತೀಯರಿಗೆ ನೀಡಿದರು. ಅವರು ಆ ಒಂದು ಪ್ರಚುರಪಡಿಸಿದಂತಹ ಸಿದ್ಧಾಂತವೇ ಸಂಪತ್ತಿನ ಸೋರುವಿಕೆಯ ಸಿದ್ಧಾಂತ. ಇನ್ನು 94ನೇ ಪ್ರಶ್ನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಗುಡುಗಿದವರು ಬಾಲ್ ಗಂಗಾಧರ್ ತಿಲಕ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ತೀವ್ರಗಾಮಿಗಳ ನಾಯಕ ಆಗಿರ್ತಕ್ಕಂಥ ಬಾಲ್ ಗಂಗಾಧರ್ ತಿಲಕರು ಬ್ರಿಟಿಷರ ವಿರುದ್ಧ ಇದೊಂದು ಗರ್ಜನೆಯನ್ನು ಮಾಡ್ತಾರೆ. ಇನ್ನು 95ನೇ ಪ್ರಶ್ನೆ, ಬಾಲ್ ಗಂಗಾಧರ್ ತಿಲಕರು ಮರಾಠಿ ಭಾಷೆಯಲ್ಲಿ ಹೊರಡಿಸಿದಂಥ ಪತ್ರಿಕೆಯ ಹೆಸರು ಕೇಸರಿ. ಕೇಸರಿ ಮರಾಠ ಭಾಷೆಯಲ್ಲಿ ಹೊರಡಿಸಿದಂತಹ ಪತ್ರಿಕೆ. ಇನ್ನೊಂದು ಮರಾಠ ಅನ್ನುವ ಪತ್ರಿಕೆಯನ್ನು ಅವರು ಇಂಗ್ಲೀಷ್ನಲ್ಲಿ ಹೊರಡಿಸ್ತಾರೆ. ಜೊತೆಗೆ ಮರಾಠಿ ಭಾಷೆಯಲ್ಲಿ ಕೇಸರಿ ಪತ್ರಿಕೆಯನ್ನು ಹೊರಡಿಸ್ತಾರೆ. ನೆಕ್ಸ್ಟ್ 96ನೇ ಪ್ರಶ್ನೆ, ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆ ಇದು ಕ್ರಾಂತಿಕಾರಿಗಳ ಸಂಘಟನೆ. ಅಂದರೆ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹೋರಾಟವನ್ನು 4 ಭಾಗದಲ್ಲಿ ನೋಡ್ತೇವೆ. ಮೊದಲ 20 ವರ್ಷ ಅಂದರೆ 1885ರಿಂದ 1905ರ ಒಳಗೆ ಮಂದಗಾಮಿಗಳ ಯುಗ ಅಂತ ಕರಿತೇವೆ. ಅಂದರೆ ಅದರಲ್ಲಿ ದಾದಾಬಾಯಿ ನವರೋಜಿ ಇರ್ಬೋದು, ಗೋಪಾಲ್ ಕೃಷ್ಣ ಗೋಖಲೆ ಇರ್ಬೋದು, MG ರಾನಡೆ, ಇವರೆಲ್ಲ ಮಂದಗಾಮಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸ್ತಾರೆ. 1905ರ ನಂತರ ಬಂಗಾಳದ ವಿಭಜನೆಯ ನಂತರ ಅಲ್ಲಿ ಲಾಲ್ ಬಾಲ್ ಪಾಲ್ ತೀವ್ರಗಾಮಿಗಳು ಬರ್ತಾರೆ. ನಂತರ 1919ರ ನಂತರ ಗಾಂಧಿ ಯುಗ. ಈ ಎಲ್ಲದರ ಯುಗಗಳ ನಡುವೆ, ಈ ಹೋರಾಟದ ನಡುವೆ ಯಾವಾಗಲೂ ಸಹಿತ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂತಹ ಹೋರಾಟಗಾರರು ಯಾರು ಅಂದರೆ ಅವರು ಕ್ರಾಂತಿಕಾರಿಗಳು. ಭಾಳ ಸಣ್ಣ ವಯಸ್ಸಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರ ಗಲ್ಲಿಗೆ ಕತ್ತು ಕೊಟ್ಟಂತಹ ಅನೇಕ ವೀರಾದಿವೀರಗಳನ್ನು ನಾವು ಹೆಸರನ್ನು ನೋಡಿದ್ದೇವೆ. ಖುದಿರಾಮ್ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು, ಸುಖದೇವ್, ಈ ಥರ ಅನೇಕ ಜನರಿದ್ದಾರೆ. ಅವರೆಲ್ಲರೂ ಸಹಿತ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಅನೇಕ ರಹಸ್ಯ ಸಂಘಟನೆಗಳನ್ನು ಮಾಡಿದರು. ಅದರಲ್ಲಿ ಒಂದು ಅಭಿನವ ಭಾರತ್. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಈಗಾಗಲೇ ಹೇಳಿರುವಂತಹ ಬ್ರಿಟಿಷ್ ಅಧಿಕಾರಿ ಅಲೆನ್ ಒಕ್ಟೇವಿಯನ್ ಹ್ಯೂಮ್. ನೆಕ್ಸ್ಟು ಮರಾಠ ಪತ್ರಿಕೆಯನ್ನು ಆರಂಭಿಸಿದವರು ಸಹಿತ ಬಾಲ್ ಗಂಗಾಧರ್ ತಿಲಕ್. ಇನ್ನು ಮುಸ್ಲಿಂ ಲೀಗ್ ಭಾರತದಲ್ಲಿ ಆರಂಭವಾದಂತಹ ವರ್ಷ 1906. 1905ರಲ್ಲಿ ಬಂಗಾಳದ ವಿಭಜನೆಯ ನಂತರ ಮುಸ್ಲಿಮರು ಸಹಿತ ಪ್ರತ್ಯೇಕವಾಗಿ ಒಂದು ಲೀಗನ್ನು, ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸರಿಸಮಾನವಾಗಿ ಒಂದು ಲೀಗನ್ನು ಸ್ಥಾಪನೆ ಮಾಡ್ತಾರೆ. ಅದು ಮುಸ್ಲಿಂ ಲೀಗ್. ಇನ್ನು ಬಂಗಾಳವನ್ನು ವಿಭಜನೆ ಮಾಡಿ ಇವತ್ತಿನ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳ ಏನಿದೆ ಅದನ್ನು ವಿಭಜನೆ ಮಾಡಲಿಕ್ಕೆ ರೂಪಿಸಿದಂತಹ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕರ್ಜನ್ ಈತ ಏನು ಮಾಡ್ತಾನೆ, ಬಂಗಾಳವನ್ನು ಆಡಳಿತಾತ್ಮಕ ಕಾರಣಗಳನ್ನು ನೀಡಿ 2 ಭಾಗ ಮಾಡ್ತಾನೆ. ಆದರೆ ಅದರ ಉದ್ದೇಶ ಒಡೆದು ಆಳುವ ನೀತಿಯಾಗಿತ್ತು. ಅಂದರೆ ಪೂರ್ವ ಭಾಗದಲ್ಲಿ ಜಾಸ್ತಿ ಇದ್ದಂತಹ ಮುಸ್ಲಿಮರು ಮತ್ತು ಪಶ್ಚಿಮ ಭಾಗದಲ್ಲಿ ಜಾಸ್ತಿ ಇದ್ದಂತಹ ಹಿಂದೂಗಳ ನಡುವೆ ವೈಮನಸ್ಸನ್ನು ಬಿತ್ತುವುದು ಈ ಒಂದು ಲಾರ್ಡ್ ಕರ್ಜನ್ನ ಭಾಗವಾಗಿತ್ತು. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಗೆ ಸಂಬಂಧಪಟ್ಟಂತಹ ಪ್ರಮುಖ 100 ಪ್ರಶ್ನೋತ್ತರಗಳನ್ನು ಬಹಳ ಶಾರ್ಟ್ ಟೈಮಲ್ಲಿ ನೋಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಇನ್ನು ಸಂಬಂಧಪಟ್ಟಂಥ ಇದೇ ಥರದ 400 ಪ್ರಶ್ನೋತ್ತರಗಳನ್ನು ಮಾಡಲಿದ್ದೇವೆ. ಈ ಒಂದು ವಿಡಿಯೋವನ್ನು ಚೆನ್ನಾಗಿ ನೋಡಿ ಅಭ್ಯಾಸ ಮಾಡಿ ಮನನ ಮಾಡಲಿಕ್ಕೆ ಬಹಳ ಒಳ್ಳೆಯದು. ಥ್ಯಾಂಕ್ ಯು.